ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದುಬಾರಿ ದುನಿಯಾದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಬೆಲೆ ಏರಿಕೆ ಸಂಕಷ್ಟಕ್ಕೆ ಸಿಲುಕಿದಂತ ಜನಸಾಮಾನ್ಯರು, ಆಟೋ ಚಾಲಕರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೇರಿದೆ. ದುಬಾರಿ ದುನಿಯಾ ಶುರುವಾಯಿತು. ನರೇಂದ್ರ ಮೋದಿ ಅವರು ಕರೆ ಕೊಟ್ಟ 2-3 ದಿನಗಳಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಸಾರಿಗೆ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಪದೇ ಪದೇ ಬೆಲೆ ಏರಿಕೆ ಆದರೆ ಬಡವರ ಜೀವನ ಹೇಗೆ ಸ್ವಾಮಿ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಕೂಡಲೇ ತೈಲ ದರ ಇಳಿಕೆ ಮಾಡಬೇಕು ಅಂತ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಲೆ ಏರಿಕೆ ಸಂಕಷ್ಟಕ್ಕೆ ಸಿಲುಕಿದ ಜನಸಾಮಾನ್ಯರು, ಆಟೋ ಚಾಲಕರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೋಡಿ, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿದ್ರೆ ಅದರ ಲಿಂಕ್ ಇರುತ್ತೆ. ಬೇರೆ ಬೇರೆ ದರಗಳು ಕೂಡ, ಬೇರೆ ಬೇರೆ ವಸ್ತುಗಳ ದರಗಳು ಕೂಡ ಏರಿಕೆ ಆಗೋದಕ್ಕೆ ಶುರುವಾಗ್ತವೆ. ಇದೇ ವಿಚಾರಕ್ಕೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಹೇಶ್ ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ. ಈ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ಬೆಳಗಿನ ಜಾವ ಏನು ದೇಶದ ಜನತೆಗೆ ಒಂದು ಭಿಕ್ಷಾಕ್ ಎದುರಾಗಿರುವಂತದ್ದು. ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಇಂದ ಸಾಕಷ್ಟು ಸಮಸ್ಯೆಯನ್ನ ದೇಶದ ಜನತೆ ಏನು ಎದುರುಪಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಏನು ಪುನೀತ್ ರಾಜ್ಕುಮಾರ್ ಗೆಳೆಯರ ಬಳಗ ಏನು ಸರಕು ಸಾಗಾಣಿಕೆ ವಾಹನ ಚಾಲಕರ ಸಂಘ ಏನಿದೆ, ಇವರು ಸಹ ಸಾಕಷ್ಟು ಏನು ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಏನು ತೊಂದರೆಗೆ ಒಳಗಾಗಿರುವಂತದ್ದು. ಮತ್ತೆ ಬೆಲೆ ಏರಿಕೆಯನ್ನ ಸಾಕಷ್ಟು ರೀತಿಯಾಗಿ ಖಂಡಿಸ್ತಾ ಇರುವಂತದ್ದು. ಏನಂದ್ರೆ ಈಗ ಬೆಲೆ ಏರಿಕೆ ಆಗಿರೋದ್ರಿಂದ ಏನು ಗ್ರಾಹಕರು ಸಹ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಬೆಲೆ ಏರಿಕೆ ಏನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ರು ಸಹ ನಮ್ಗೆ ಹಿಂದೆ ಕೊಡ್ತಾ ಇದ್ದಂತ ಬಾಡಿಗೆ ಏನಿದೆ ಅಷ್ಟೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಯಾವುದೇ ರೀತಿಯಾದಂತ ಅನುಕೂಲ ಆಗ್ತಾ ಇಲ್ಲ, ಹೆಚ್ಚಿನ ಹೊರೆಯಾಗಿ ಪರಿಣಮಿಸ್ತಾ ಇದೆ ಅಂತೇಳಿ ಏನು ಇಲ್ಲಿನ ಆಟೋ ಚಾಲಕರು ಮತ್ತೆ ಏನು 4-ವೀಲರ್ ಮಾಲೀಕರು ಮತ್ತೆ ಚಾಲಕರು ಸಹ ಹೇಳ್ತಾ ಇರುವಂತದ್ದು. ಅವ್ರನ್ನೇ ಕೇಳೋಣ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ. ಸರ್, ಇವತ್ತು ಬೆಳಗ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಇದನ್ನ ತಿರಸ್ಕರಿಸ್ತೀರಾ ಸರ್? ತಿರಸ್ಕರಿಸ್ತೀವಿ. ಯಾಕೆ? ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 3-4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮ್ಗೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಆಮೇಲೆ ಇವಾಗ ಇರೋದಕ್ಕೆ ಬಾಡಿಗೆ ಇಲ್ಲ ಆಲ್ರೆಡಿ. ಇವಾಗ ಇದು ಜಾಸ್ತಿ ಆದಾಗ ಹೆಚ್ಚಿನ ಹೊರೆ ನಮ್ಮ ತಲೆ ಮ್ಯಾಗ ಬೀಳುತ್ತೆ. ಇವಾಗ ನಾವು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಇದನ್ನೇ ನಂಬ್ಕೊಂಡು ಸಂಸಾರ ನೆಚ್ಕೊಂಡಿರ್ತೀರಾ? ಸ್ಕೂಲ್ ಫೀಸು, ಗ್ಯಾಸ್ ಬಿಲ್ಲು, ಪ್ರತಿಯೊಂದು ಜಾಸ್ತಿ ಆಗಿದೆ. ಗ್ಯಾಸ್ ಜಾಸ್ತಿ ಆಗಿದೆ. ಇದನ್ನ ನಂಬ್ಕೊಂಡು ನಾವು ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ಮಾಡೋದಕ್ಕೆ ತುಂಬಾ ಇದಾಗಿದೆ, ಕಷ್ಟ ಆಗಿದೆ. ಈಗ ಮತ್ತೊಬ್ರು ಇದಾರೆ, ಅವ್ರನ್ನು ಮಾತಾಡ್ಸ ಹೋಗ್ತಾನೆ. ಸರ್, ಬೆಲೆ ಏರಿಕೆ ಆಗಿದೆ, ಏನ್ ಬಾಡಿಗೆ ಏನ್ ಅದೇ ರೇಟ್ ಕೊಡ್ತಾ ಇದ್ದೀರಾ, ಹೆಚ್ಚಿನ ಬೆಲೆ ನಿಗದಿ ಮಾಡಿದ್ದೀರಾ? ಕೇಳ್ತೀವಿ, ಯಾರು ಕೊಡೋಕ್ ಇಷ್ಟ ಬೀಳಲ್ಲ ಸರ್. ಯಾರು ಕೊಡೋದಿಲ್ಲ ಏನಿಲ್ಲ. ನಾವು ಅದೇ ರೇಟ್ಗೆ ಓಡಿಸ್ಬೇಕು. ಇವಾಗ 4 ರೂಪಾಯಿ 1 ಲೀಟರ್ ಮೇಲೆ ಅಂತಂದ್ರೆ ಒಂದಕ್ಕಿಂತ ಇವ್ 4 ರೂಪಾಯಿ ಮಾಡ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಮೊನ್ನೆ ಅಷ್ಟೇ ಪ್ರಧಾನ ಮಂತ್ರಿಗಳು ಹೇಳಿದ್ರು ಜಾಸ್ತಿ ಆಗುತ್ತೆ, ಮಿತವ್ಯಯ ಮಾಡಿ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವ್ರು ಹೇಳ್ತಾ ಇರ್ತಾರೆ, ತಿರ್ಗಿ ಮಾಡೋದು ಮಾಡ್ತಾನೆ ಇರ್ತಾರೆ. ಸುಮ್ನೆ ಹೇಳ್ತಾರೆ ಕಮ್ಮಿ ಮಾಡ್ತೀವಿ ಅಂತಾರೆ, ತಿರ್ಗಿ ಕಮ್ಮಿನೂ ಮಾಡಲ್ಲ, ಏನು ಮಾಡೋ, ತಿರ್ಗಿ ಇನ್ನೂ 1 ರೂಪಾಯಿ 2 ರೂಪಾಯಿ ಎಕ್ಸ್ತಾರೆ. 4 ರೂಪಾಯಿ ಎಕ್ಸ್ತಾರೆ, ಕಮ್ಮಿ ಮಾಡಿದ್ವಿ ಅಂತ 1 ರೂಪಾಯಿ ಕಮ್ಮಿ ಮಾಡ್ತಾರೆ, ತಿರ್ಗಿ ಇನ್ನೊಂದ್ಸಾರಿ 4 ರೂಪಾಯಿ ಎಕ್ಸ್ತಾರೆ. ಮೊನ್ನೆ ಎಲೆಕ್ಷನ್ ಆಯ್ತು, ಅವಾಗ ಹೇಳಿರ್ಲಿಲ್ಲ ಬೆಲೆ ಏರಿಕೆ ಮಾಡ್ತೀವಿ ಅಂತ. ಎಲೆಕ್ಷನ್ ಆದ್ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಹೇಳ್ತೀರಿ ಹೇಳ್ರಿ? ಏನ್ ಮಾಡ ಸರ್, ಎಲ್ಲ ರಾಜಕೀಯ ಅಷ್ಟೇ. ಅವ್ರದ್ದು ಎಲ್ಲ ರಾಜಕೀಯ. ಸುಮ್ನೆ ಅವ್ರ ಕೆಲಸ ಗಿಟ್ಟಿಸ್ಕೊಳಕ ಏನ್ ಬೇಕಾದ್ರೂ ಹೇಳ್ತಾರೆ ಅಷ್ಟೇ. ಈಗ ಮತ್ತೊಬ್ರು ಇದಾರೆ, ಅವ್ರನ್ನು ಮಾತಾಡ್ಸ್ತಾ ಹೋಗ್ತೇನೆ. ಸರ್, ಇದೇನು ರಾಜಕೀಯ ತಿರುವು ಪಡ್ಕೊಳುತ್ತಾ, ಹೇಗೆ ನೀವು ಯಾವ ರೀತಿ ಹೇಳ್ತೀರಾ ಸರ್? ರಾಜಕೀಯ ತಿರುವು ಏನಿಲ್ಲ, ಇರೋದ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಆ ಕಡೆಯಿಂದ ಆರ್ಮೂಜಿಂದ ಬರ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸರ್, ಈಗ ಕೇಂದ್ರ ಸರ್ಕಾರ ಸಬ್ಸಿಡಿ ನೀಡುವಂತದ್ದು, ಸಬ್ಸಿಡಿ ನೀಡಿದ್ರೆ ಎಲ್ಲೊಂದ್ ಕಡೆ ಕಡಿಮೆ ಆಗುತ್ತೆ ಬೆಲೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಿ? ನೀಡಿದ್ರೆ ಕಡಿಮೆ ಆಗುತ್ತೆ ಸರ್. ಕೇಂದ್ರ ಸರ್ಕಾರದ ಅನುಕೂಲ ಆಗುತ್ತೆ ಸರ್. ಈಗೆಲ್ಲ ಬಾಡಿಗೆಲ್ಲ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ ಈಗ. ಇದಿಷ್ಟು ಏನು ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆಯಿಂದ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಏನು ದಿನನಿತ್ಯದಂತೆ ಏನು ಬಾಡಿಗೆದಾರರು ಸಹ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಹೆಚ್ಚಿನ ಬೆಲೆ ಏನು ನಿಗದಿಪಡಿಸಿದ್ರು ಏನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಈ ಕೂಡಲೇ ಸರ್ಕಾರಗಳು ಏನು ಮುತುವರ್ಜಿ ವಹಿಸಿ ಏನೋ ಹೆಚ್ಚಿಗೆ ಆಗಿರುವಂತ ಪೆಟ್ರೋಲ್ ಮತ್ತೆ ಡೀಸೆಲ್ ಬೇರೆ ಏರಿಕೆಯನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.